ಚಿಕ್ಕ ತಿರುಪತಿ ಎಂದೇ ಖ್ಯಾತಿಯಾಗಿರುವ ಬಾಗೇಪಲ್ಲಿ ತಾಲೂಕಿನ ಗಡಿದಂ ಶ್ರೀ ಕ್ಷೇತ್ರದ ಭೂನೀಳ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇಗುಲದಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಹಾಗೂ ಮುಜರಾಯಿ ಇಲಾಖೆ ಮತ್ತು ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿದ್ದ ವೈಕುಂಠ ಏಕಾದಶಿ ಪೂಜಾ ಕೈಂಕರ್ಯ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ದೇಗುಲ ಪ್ರಾಂಗಣವನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪ, ತಳಿರು ತೋರಣ, ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ಭೂನೀಲ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ಬೆಳಗ್ಗೆ 4 ಗಂಟೆಗೆ ಪ್ರಧಾನ ಅರ್ಚಕ ಪ್ರಕಾಶ್ ರಾವ್ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ದೇವಾಲಯದ ಉತ್ತರ ಬಾಗಿಲಿನ ವೈಕುಂಠ ದ್ವಾರದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕಾಗಿ ಭಕ್ತರು ನಾಮುಂದು ತಾಮುಂದು ಎಂಬಂತೆ ಮುಗಿಬಿದ್ದು ಗೋವಿಂದ ನಾಮಸ್ಮರಣೆಯೊಂದಿಗೆ ದರ್ಶನ ಪಡೆದರು. ದೇವರ ದರ್ಶನ ಪಡೆಯಲು ಭಕ್ತ ಸಾಗರವೇ ಹರಿದು ಬಂದಿತ್ತು. 2 ಕಿಲೋಮೀಟರ್ಗೂ ಹೆಚ್ಚು ದೂರ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದುಕೊಂಡಿದ್ದು ವಿಶೇಷವಾಗಿತ್ತು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮತ್ತು ಶೀಲಾ ಕುಟುಂಬದವರಿಂದ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ವಿತರಿಸಿದರು. ಮುಜರಾಯಿ ಇಲಾಖೆಯಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಮಾರ್ಗದರ್ಶನದಂತೆ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿದ್ದರು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಶ್ರೇಷ್ಠವಾದಂಥ ದಿನ. 12 ಏಕಾದಶಿ ಸಮಾನ ಅಂತ ಒಂದು ವೈಕುಂಠ ದಿನಾಚರಣೆ ಇವತ್ತು. ನಿಜವಾಗ್ಲೂ ಈ ವೈಕುಂಠ ಏಕಾದಶಿ ದಿವಸ ಆ ಭಗವಂತನಿಗೆ ಭಕ್ತಿಪೂರ್ವಕವಾಗಿ ನಮ್ಮನ್ನು ಸಲ್ಲಿಸಿ ತಮ್ಮ ಇಷ್ಟ ಬೇಡಿಕೆಗಳಿಗಾಗಿ ದೇವರಲ್ಲಿ ಮೊರೆ ಇಟ್ಟರೆ ಖಂಡಿತವಾಗ್ಲೂ ಈಡೇರುತ್ತೆ ಅಂತ ನಂಬಿಕೆ. ಈ ಭಾಗದಲ್ಲಿ ಅದು ಈ ನಡುವೆ ಅಂತೂ ಈ ಗಡದಮ್ಮ ಈ ಭಾಗದಲ್ಲಿ ನಮ್ಮ ಗಡದ ದೇವಸ್ಥಾನ ಬಹಳ ಪ್ರಖ್ಯಾತ ಹೊಂದ್ತಾ ಇದೆ. ಈ ಭಗವಂತನ ಒಂದು ಆಶೀರ್ವಾದ ಈ ಭಾಗದ ಎಲ್ಲ ಜನರಿಗೂ, ಈ ಎಂಟೈರ್ ದೇಶಕ್ಕೆಲ್ಲ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಪ್ಪ. ಈ ದಿನ ಆ ದೇವರ ಒಂದು ಕೃಪೆಯಿಂದ ಈ ಭಾಗದ ಶಾಸಕನಾಗಿ ಪರ್ವ ನಡೀತಾ ಇದೆ. ಇವತ್ತು ಸಹಸ್ರಾರು ಜನ ಆಗಲೇ ನಮ್ಮ ಬಾಗೇಪಲ್ಲಿಯ ಗಡ್ಡಿಂ ದೇವಸ್ಥಾನಕ್ಕೆ ಬೆಳಗಿನ ಜಾವನೆ ಬಂದು ಇವತ್ತು ಉತ್ತರ ಬಾಗಿಲಿನಲ್ಲಿ, ಏನು ಸ್ವರ್ಗದ ಬಾಗಿಲು ಅಂತಲೇ ಕರೀತಾರೆ, ಆ ಬಾಗಿಲಿನಲ್ಲಿ ಎಲ್ಲನೂ ಎಂಟರ್ ಆಗಿ ಆಗಲೇ ದೇವರ ದರ್ಶನನ ಪಡೀತಾ ಇದ್ದಾರೆ. ಸುಮಾರು 3 ಗಂಟೆಯಿಂದಲೇ ಎಲ್ಲರೂ ಸುಮಾರಷ್ಟು ಜನ, ಸಾವಿರಾರು ಜನ ಆಗಲೇ ಬಂದಿದ್ದಾರೆ. ನಮ್ಮ ತಾಲೂಕು ಆಡಳಿತ ವತಿಯಿಂದ ಅವರಿಗೆಲ್ಲರಿಗೂ ನೀರಿನ ವ್ಯವಸ್ಥೆ ಮತ್ತು ದೇವಸ್ಥಾನದ ವತಿಯಿಂದ ಪ್ರಸಾದದ ವ್ಯವಸ್ಥೆ ಹಾಗೂ ಲಾಡುಗಳ ವ್ಯವಸ್ಥೆ ಪ್ರತಿಯೊಂದು ಕೂಡ ನಾವು ಮಾಡಿದ್ದೀವಿ. ಈಗ ಇನ್ನೂ ಹೆಚ್ಚು ಭಕ್ತಾದಿಗಳು ಬರುವಂತಹ ಒಂದು ನಿರೀಕ್ಷೆ ಇದೆ. ಇವತ್ತು ವೈಕುಂಠ ಏಕಾದಶಿಯ ಪರ್ವದ ಮತ್ತೊಮ್ಮೆ ಎಲ್ಲರಿಗೂ ನಾನು ಶುಭಾಶಯವನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ವೇದ ಪಂಡಿತ್ ಅಶ್ವಥ್ ನಾರಾಯಣ ಸ್ವಾಮಿ, ಶೇಷು ಸ್ವಾಮಿ, ಸಂದೀಪ್ ಸ್ವಾಮಿ ಮತ್ತಿತರರು ಇದ್ದರು. ಬಿ ಮಂಜುನಾಥ್ ರೆಡ್ಡಿ, ಎಂಎಂ ಟಿವಿ ನ್ಯೂಸ್, ಬಾಗೇಪಲ್ಲಿ.